ನಮಸ್ಕಾರ ಸರ್. ಸರ್ ಇಷ್ಟು ದಿವಸ ನೀವು ಶೂ ರ್ಯಾಕ್ ನೋಡ್ತಾ ಇದ್ರಲ್ಲ ರಿಮ್ಶಾ ಕಂಪ್ನಿದು, ಯಾವ ತರ ಶೂ ರ್ಯಾಕ್ ಮ್ಯಾನುಫ್ಯಾಕ್ಚರ್ ಆಗತ್ತಂತ ಇವತ್ತು ರಿಮ್ಶಾ ಮ್ಯಾನುಫ್ಯಾಕ್ಚರ್ ಕಂಪ್ನಿಗೆ ಬಂದಿದ್ದೀನಿ ನಾನು. ಇವತ್ತು ಶೂ ರ್ಯಾಕ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗತ್ತೆ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ಸರ್. ಶೂ ರ್ಯಾಕ್ ಮೆಜರ್ಮೆಂಟ್ಗೆ ಶೀಟ್ ಕಟಿಂಗ್ ಆಗತ್ತೆ, ಫಿಟ್ ಕಟಿಂಗ್ ಆಗತ್ತೆ. ಸರ್ ಶೂ ರ್ಯಾಕ್ಗೆ ಮೆಟಲ್ ಯೂಸ್ ಮಾಡೋದು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಟಾಟಾ ಸ್ಟೀಲ್ ಮೆಟಲ್ ಅಲ್ಲಿ ಯೂಸ್ ಮಾಡೋದು. ಶೀಟ್ ಕಟಿಂಗ್ ಆಯ್ತು. ಶೀಟ್ ಕಟಿಂಗ್ ಆದ್ಮೇಲೆ ಶೂ ರ್ಯಾಕಿಂದು ಸೈಜ್ಗೆ ಬೆಂಡಿಂಗ್ ಆಗತ್ತೆ. ಇಲ್ಲಿ ಯಾವುದೇ ಡಿಸೈನ್ ಇರ್ಲಿ, ಈ ತರ ಶೂ ರ್ಯಾಕ್ಗೆ ಈ ತರ ಫೋಲ್ಡಿಂಗ್ ಇರ್ಲಿ, ಬೆಂಡಿಂಗ್ ಇರ್ಲಿ, ಎಲ್ಲ ಈ ಮಿಷಿನ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗತ್ತೆ ಸರ್. ಕಟಿಂಗ್ ಕ್ರಾಸಿಂಗ್ ಎಲ್ಲ ಆಯ್ತು, ಬೆಂಡಿಂಗ್ ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಜಸ್ಟ್ ಸ್ಪಾಟ್ ವೆಲ್ಡಿಂಗ್ ಆಗತ್ತೆ. ಸ್ಪಾಟ್ ವೆಲ್ಡಿಂಗ್ ಯಾವ ತರ ಆಗ್ತೈತೆ ಬನ್ನಿ ನಮ್ಮ ವೀಕ್ಷಕರು ಝೂಮ್ ಮಾಡಿ ತೋರಿಸಿ. ಎಲ್ಲ ಬೆಂಡಿಂಗ್ ಎಲ್ಲ ಆಯ್ತು, ವೆಲ್ಡಿಂಗ್ ನೋಡಿದ್ರಿ ನೀವು ಯಾವ ತರ ವೆಲ್ಡಿಂಗ್ ಆಗತ್ತಂತ ಶೂ ರ್ಯಾಕ್. ಈ ಕೆಮಿಕಲ್ ಕ್ಲೀನಿಂಗ್ ಆದ್ಮೇಲೆ ಪೌಡರ್ ಕೋಟಿಂಗ್, ಕೆಮಿಕಲ್ ಕ್ಲೀನಿಂಗ್ ಯಾವ ತರ ಆಗತ್ತೆ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಸರ್ ನೋಡಿ ಸರ್ ಯಾವ ತರ ಕೆಮಿಕಲ್ ಕ್ಲೀನಿಂಗ್ ಆಗ್ತೈತೆ. ಈಗ ಎತ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಎಲ್ಲಾ ಶೂ ರ್ಯಾಕು ಡೀಪ್ ಕ್ಲೀನಿಂಗ್ ಕೆಮಿಕಲ್ ಅಲ್ಲಿ ಆಗಿದ್ಮೇಲೆ ಪೌಡರ್ ಕೋಟಿಂಗ್ ಕ್ರಾಸಿಂಗ್ ಹೋಗುತ್ತೆ. ಕ್ಲೀನಿಂಗ್ ಆದ್ಮೇಲೆ ಈಗ ನೆಕ್ಸ್ಟ್ ಕೆಮಿಕಲ್ ನಲ್ಲಿ ಹಾಕಿ ಡೀಪ್ ಮಾಡಿ ತಿರ್ಗಾ ಒಂದು 15 ಇಂದ 16 ಮಿನಿಟ್ ನಾವು ಕೊಡ್ತೀವಿ ಇದ್ರಲ್ಲಿ ಟೈಮಿಂಗ್. ಕೆಮಿಕಲ್ ಕ್ಲೀನ್ ಎಲ್ಲ ನೋಡಿದ್ರಿ ಯಾವ ತರ ಕೆಮಿಕಲ್ ಕ್ಲೀನ್ ಆಗತ್ತೆ. ಕೆಮಿಕಲ್ ಕ್ಲೀನ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೌಡರ್ ಕೋಟಿಂಗ್ ಯಾವ ತರ ಆಗತ್ತೆ ತೋರಿಸ್ಕೊಡ್ತೀನಿ, ಬನ್ನಿ. ಇದೆಲ್ಲ 16 ಮೈಕ್ರಾನ್ ಪೌಡರ್ ಕೋಟಿಂಗ್ ಆಗ್ತಿರೋದು. ಪೌಡರ್ ಕೋಟಿಂಗ್ ನೋಡಿದ್ರಿ ನೀವು. ಪೌಡರ್ ಕೋಟಿಂಗ್ ಆದ್ಮೇಲೆ ಇದು ನಮ್ದು ಓವನ್ ನಲ್ಲಿ ಹೋಗಿದ್ಮೇಲೆ 15 ಇಂದ 20 ಮಿನಿಟ್ಸ್ ಪೌಡರ್ ಕೋಟಿಂಗ್ ಸ್ಟೀಮ್ ಅಲ್ಲಿ ಇರುತ್ತೆ. ಸ್ಟೀಮ್ ಅಲ್ಲಿ ಆಗಿದ್ಮೇಲೆ ಆಚೆ ಕಡೆ ಕ್ರಾಸಿಂಗ್ ಅಲ್ಲಿ ಬರುತ್ತೆ ನಿಮ್ಗೆ. ಏನೇ ಇರ್ಲಿ, ನೀವು ಪೌಡರ್ ಕೋಟಿಂಗ್ ನೋಡಿದ್ರು, ಡೀಪ್ ಕ್ಲೀನಿಂಗ್ ನೋಡಿದ್ರು, ಪ್ರೆಸ್ಸಿಂಗ್ ನೋಡಿದ್ರು, ಕಟಿಂಗ್ ಎಲ್ಲ ಆಯ್ತು. ಈಗ ಎಲ್ಲ ಕ್ರಾಸಿಂಗ್ ಆಗಿದ್ಮೇಲೆ ಪೌಡರ್ ಕೋಟಿಂಗ್ ಆಗಿದ್ಮೇಲೆ ನೆಕ್ಸ್ಟ್ ಫೈನಲ್ ಫಿಟ್ಟಿಂಗ್ ಬರುತ್ತೆ. ಫಿಟ್ಟಿಂಗ್ ಆಗ್ತಾ ಇರುತ್ತೆ. ಫಿಟ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಯಾವ ತರ ಆಗತ್ತೆ ಅಂತ ಅದು ಕೂಡ ತೋರಿಸ್ಕೊಡ್ತೀವಿ. ಫಿಟ್ಟಿಂಗ್ ಎಲ್ಲ ನೋಡಿದ್ರೆ ಫಿಟ್ಟಿಂಗ್ ಅಸೆಂಬಲಿ ಎಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಈ ತರ ಫಿಟ್ಟಿಂಗ್ ಎಲ್ಲ ಆಗಿದ್ಮೇಲೆ ಪ್ಯಾಕಿಂಗ್ ಆಗತ್ತೆ. ಪ್ಯಾಕಿಂಗ್ ಆಗಿದ್ಮೇಲೆ ಫುಲ್ ಬಾಕ್ಸ್ ಈ ತರ ಕಂಪ್ಲೀಟ್ ನಿಮ್ಗೆ ಕಾಣುತ್ತೆ ಸರ್. ಸರ್ ಈಗ ತಾನೇ ನಾನು ಎಲ್ಲ ಪೌಡರ್ ಕೋಟಿಂಗ್ ಯಾವ ತರ ಆಗತ್ತೆ, ಫಿಟ್ಟಿಂಗ್ ಯಾವ ತರ ಆಗತ್ತೆ, ಕಟಿಂಗ್ ಯಾವ ತರ ಆಗತ್ತೆ, ಆಮೇಲೆ ಬಂದು ನಿಮ್ ಮುಂದೆ ಟಾಟಾ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಆಗತ್ತಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಹತ್ರ ಯಾವ ಮಾಡಲ್ ಸಿಗತ್ತಂತ ಈಗ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಫಸ್ಟ್ ಬಂದು ನಮ್ಮ ಹತ್ರ 2 ಸ್ಟೆಪ್ ಶೂ ರ್ಯಾಕ್ ಸಿಗತ್ತೆ. ಅದೇ ತರ ನಮ್ಮ ಹತ್ರ 3 ಸ್ಟೆಪ್ ಶೂ ರ್ಯಾಕ್ ಸಿಗತ್ತೆ. ಅದೇ ತರ ನಮ್ಮ ಹತ್ರ 4 ಸ್ಟೆಪ್ ಸಿಗತ್ತೆ. ಅದೇ ತರ ನಿಮ್ಗೆ 5 ಸ್ಟೆಪ್ ಶೂ ರ್ಯಾಕು ಕೂಡ ಸಿಗತ್ತೆ. ಇದರಲ್ಲಿ ನಿಮ್ಗೆ 2 ಕಲರ್ ಸಿಗತ್ತೆ. 2 ಕಲರ್, ಒಂದು ಐವರಿ ಸಿಗತ್ತೆ, ಒಂದು ಕಾಫಿ ಬ್ರೌನ್ ಸಿಗತ್ತೆ. ಇಡೀ ಕರ್ನಾಟಕಲ್ಲಿ ಚಾಲೆಂಜಿಂಗ್ ಪ್ರೈಸ್ ಹೇಳ್ತೀನಿ. ಈಗ್ಲಿಂದಾಗ ಯಾರು ಕೊಟ್ಟಿಲ್ಲ, ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಕೇವಲ 2599 ರೂಪಾಯಿಗೆ ಸಿಗ್ತಾ ಇದೆ. ಅದು ಸ್ಟಾರ್ಟಿಂಗ್ ಬರೋದು 5 ಕಸ್ಟಮರ್ಗೆ. ನೀವು ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಬೇಕಾದ್ರೆ ತುಮಕೂರು SP ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ 2nd ಕ್ರಾಸ್ ಡೆಡ್ ಎಂಡ್ ಅಲ್ಲಿ ಬರಬೇಕು. ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸರ್.